ಶುಭೋದಯ ಸ್ನೇಹಿತರೆ. ಮಗು ಮನುಷ್ಯನಾಗುವುದು ದೇಹದ ಬೆಳವಣಿಗೆಯಿಂದ ಮಾತ್ರವಲ್ಲ, ಮನಸ್ಸಿನ ಬೆಳವಣಿಗೆಯಿಂದ. ನಾವು ತಿನ್ನುವ ಆಹಾರ ದೇಹವನ್ನು ಪೋಷಿಸಿದರೆ, ಆಲೋಚನೆಗಳು, ಆದರ್ಶಗಳು ಮನಸ್ಸನ್ನು ಪೋಷಿಸುತ್ತವೆ. ನಮ್ಮ ಆಲೋಚನೆಗಳು ನಿರ್ಧಾರವಾಗುವುದು ನಾವಿರುವ ಸಮಾಜ ಅಥವಾ ಪರಿಸರದಿಂದ. ನಮ್ಮ ತಂದೆ ತಾಯಿ, ಮನೆಯವರು, ಸ್ನೇಹಿತರು, ಬಂಧುಗಳು ಇವರೆಲ್ಲರ ವಿಚಾರಗಳು, ಅಭಿಪ್ರಾಯಗಳು ಒಂದು ರೀತಿ ನಮ್ಮ ಆಲೋಚನಾ ಕ್ರಮದ ಮೇಲೆ ಪ್ರಭಾವ ಬೀರಿದರೆ, ನಾವು ಪಡೆಯುವ ಅನುಭವಗಳು, ನಾವು ಮಾಡಿಕೊಳ್ಳುವಂತಹ ಜ್ಞಾನ ಸಂಪಾದನೆ ಇನ್ನೊಂದು ರೀತಿ ನಮ್ಮ ಆಲೋಚನಾ ಕ್ರಮದ ಮೇಲೆ ಪ್ರಭಾವ ಬೀರುತ್ತದೆ. ನಮ್ಮ ಆಲೋಚನೆ ನಾವು ಮಾಡಬೇಕಾದ ಕೆಲಸದ ಮೇಲೆ ಪ್ರಭಾವ ಬೀರುತ್ತೆ. ಮೊದಲಾಗಿದ್ದರೆ ಗೊತ್ತು ಗುರಿಗಳಿಲ್ಲದ ಬದುಕು ನಮ್ಮದು. ಆದರೆ ಧ್ಯಾನಕ್ಕೆ ಬಂದ ಮೇಲೆ ಸದಾ ಅರಿವಿನ ಚೌಕಟ್ಟಿನಲ್ಲಿ ಒಳಿತು ಕೆಡುಕುಗಳನ್ನು ಮುಂದಾಲೋಚಿಸಿ ಮಾತನಾಡುವ, ಆಲೋಚಿಸುವ ವ್ಯಕ್ತಿಗತ ರೂಢಿ ಬೆಳೆದ್ಬಿಡುತ್ತೆ. ಈ ಹಂತ ನಮ್ಮ ಬದುಕಿನ ಟ್ರಾನ್ಸ್ಫಾರ್ಮೇಷನ್ ಅಂದರೆ ರೂಪಾಂತರೀಕರಣದ ಹಂತವಂತನೇ ನಾವು ಹೇಳಬಹುದು. ಅರಿವಿಲ್ಲದೆ ಮಾಡಿದ ಎಷ್ಟೋ ಕೆಲಸಗಳಿಗೆ ತಪ್ಪಿದ್ದರೂ ಕ್ಷಮೆ ಸಿಕ್ಕಿತು. ಆದರೆ ಅರಿವಿದ್ದೂ ತಪ್ಪು ಮಾಡುವುದು ಸಲ್ಲದು ಅಲ್ವಾ? ಹಾಗಾಗಿ ನಾವು ತಪ್ಪು ಮಾಡುವುದು ದೂರದ ಮಾತು. ತಪ್ಪು ಆಲೋಚನೆಗಳಿಗೂ ಅವಕಾಶ ಕೊಡದಂತೆ ಬದುಕಿ ಬಿಡುವ ನಿರ್ಧಾರ ಮಾಡಿಬಿಡೋಣ. ನೀವು ಈ ನಿರ್ಧಾರ ಮಾಡುವುದೇ ಸರಿಯಾದರೆ ಕರ್ಮಚಕ್ರವನ್ನು ಗೆಲ್ಲಬಲ್ಲಿರಿ. ಇದೇ ಜನ್ಮವನ್ನು ಕೊನೆಯಾಗಿಸಿಕೊಳ್ಳಬಲ್ಲಿರಿ. ಸತ್ಯಲೋಕಕ್ಕೆ ಪ್ರವೇಶ ಪಡೆಯಬಲ್ಲಿರಿ. ಹಾಗಾದರೆ ನಾವು ಈ ಎಲ್ಲ ಅವಕಾಶಗಳನ್ನು ಗಿಟ್ಟಿಸಿಕೊಳ್ಬೇಕು ಅಂತಂದರೆ ಯಾವತ್ತಿಗೂ ಈ 5 ತಪ್ಪುಗಳನ್ನು ಮಾಡಲೇಬಾರದು. ಮೊದಲನೇದು, ನುಡಿದಂತೆ ನಡೆ ಇದೇ ಜನ್ಮ ಕಡೆ ಅಂತ ಬಸವಣ್ಣನವರು ಬೀಜ ಮಾತು ಹೇಳಿದ್ದಾರೆ. ಇದರ ಅರ್ಥ ಏನು ಗೊತ್ತೇ? ನೀನು ಏನನ್ನ ಹೇಳ್ತೀಯೋ, ಏನನ್ನ ಆಲೋಚಿಸ್ತೀಯೋ ಅದೇ ನಿನ್ನ ನಡೆಯಾಗಿರಲಿ. ಒಳಗೊಂದು ಹೊರಗೊಂದು ಬೇಡವೇ ಬೇಡ. ಯಾವುದೇ ಕಾರಣಕ್ಕೂ ತೋರಿಕೆಯ ಮಾತು, ಒಳಗಡೆಗೆ ಕೆಟ್ಟ ಆಲೋಚನೆ ಇರಲೇಬಾರದು. ಯಾವಾಗ ಅಂತರ್ಮನಸ್ಸು ಮತ್ತು ಬಹಿರ್ನಡೆ ಎರಡೂ ಒಂದೇ ಆಗಿರುತ್ತೋ ಆಗಲೇ ನಾವು ಈ ಜನ್ಮವನ್ನು ಕಡೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಬಸವಣ್ಣವ್ರು ಹೇಳ್ತಾರೆ. ಹಾಗಾದರೆ ನಾವು ಎಷ್ಟು ಸುಳ್ಳು ಭರವಸೆಗಳನ್ನು ಕೊಟ್ಟಿರೋರನ್ನ ನೋಡಿರಬಹುದು ಅಲ್ವಾ? ಹಾಗಾದರೆ ಸುಳ್ಳು ಭರವಸೆಯನ್ನು ಯಾರಿಗೂ ಎಂದಿಗೂ ನೀಡಲೇಬೇಡಿ ಸ್ನೇಹಿತರೆ. ಇದು ನಾವು ಮಾಡಲೇಬಾರದ ಮೊದಲನೇ ತಪ್ಪು. ಯಾರಿಗೂ ಸುಳ್ಳು ಭರವಸೆಗಳನ್ನು ಎಂದಿಗೂ ನೀಡಬಾರ್ದು. ನಮ್ಮ ಒಂದು ಕೆಪಾಸಿಟಿ ಏನು, ನಮ್ಮ ಸಾಧ್ಯತೆಗಳೇನು, ನಮಗಿರುವ ಅವಕಾಶಗಳೇನು ಎಲ್ಲವನ್ನು ಆಲೋಚಿಸಿ ನೀವು ಇನ್ನೊಬ್ಬರಿಗೆ ಮಾತುಗಳನ್ನು ನೀಡಿ. ಸುಮ್ಮನೆ ತೋರಿಕೆಗಾಗಿ, ಜನಪ್ರಿಯತೆಗಾಗಿ ಸುಳ್ಳು ಭರವಸೆಗಳನ್ನು ಎಂದಿಗೂ ನೀಡಬೇಡಿ. ಅದು ಕರ್ಮಚಕ್ರದಲ್ಲಿ ಕೆಟ್ಟ ಕರ್ಮವಾಗಿ ಸೇರಿಕೊಳ್ಳುತ್ತದೆ. ಮತ್ತೆ ನಾವು ಆ ಕರ್ಮವನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕಾಗಿ ಎಷ್ಟು 1000 ಜನ್ಮವನ್ನು ಎತ್ತಬೇಕೋ ಗೊತ್ತಿಲ್ಲ. ಹಾಗಾಗಿ ಸುಳ್ಳು ಭರವಸೆಯನ್ನು ಎಂದಿಗೂ ನೀಡೋದೇ ಬೇಡ. ಮಾತೆಂಬುದು ಜ್ಯೋತಿರ್ಲಿಂಗ, ಮಾತೆ ಮುತ್ತು, ಮಾತೆ ಮೃತ್ಯು ಅಂತ ಅಲ್ಲಮರು ಹೇಳಿದ್ದಾರೆ. ಹಾಗಾದರೆ ಈ ಮಾತು ಎಷ್ಟು ಅರ್ಥಪೂರ್ಣವಾಗಿದೆ ಅಲ್ವೇ ಸ್ನೇಹಿತರೆ? ಮಾತೆಂಬುದು ಜ್ಯೋತಿರ್ಲಿಂಗ ಅಂದರೆ ನೀವಾಡುವ ಮಾತೇ ನಿಮ್ಮ ಆತ್ಮದ ಕಡೆಗೆ ನಿಮ್ಮನ್ನು ಕರೆದುಕೊಂಡು ಹೋಗುತ್ತೆ ಅಂತ. ಜ್ಯೋತಿರ್ಲಿಂಗದ ಅರ್ಥವೇನು ಅಂದರೆ ಹೊರಗಡೆ ಇರುವ ಜ್ಯೋತಿರ್ಲಿಂಗಗಳಲ್ಲ, ನಿಮ್ಮ ಆತ್ಮನೆಂಬ ಶಿವನ ಕಡೆಗೆ ನಿಮ್ಮ ಮಾತೇ ನಿಮ್ಮನ್ನು ಕರೆದುಕೊಂಡು ಹೋಗುತ್ತೆ ಅಂತ. ಯಾವ ರೀತಿ ಅಂದರೆ ನಾವಾಡುವ ಮಾತುಗಳು ಸದಾ ಪಾಸಿಟಿವ್ ಆಗಿ ಇದ್ದರೆ ಮಾತ್ರ ನಾವು ನಮಗೇನು ಬೇಕೋ ಅದನ್ನು ಕ್ರಿಯೇಟ್ ಮಾಡ್ಕೊಳ್ತಾ ಹೋಗ್ತೀವಿ. ಹಾಗಾಗಿ ನಾವಾಡುವ ಮಾತು ಮುತ್ತಾಗಿಯೂ ಉಳಿಯಬಲ್ಲದು, ಮೃತ್ಯುವಾಗಿಯೂ ನಮ್ಮ ಪಾಲಿಗೆ ಪಾಶವಾಗಬಲ್ಲದು. ಹಾಗಾಗಿ ನೆಗೆಟಿವ್ ಮಾತುಗಳನ್ನು ಅಪ್ಪಿತಪ್ಪಿಯೂ ಮಾತನಾಡಬೇಡಿ ಫ್ರೆಂಡ್ಸ್. ಇದು ನಾವು ಮಾಡಲೇಬಾರದಾದ 2ನೇ ತಪ್ಪು. ಎಂದಿಗೂ ನೆಗೆಟಿವ್ ಮಾತುಗಳನ್ನು ಆಡಲೇಬಾರ್ದು. ನೆಗೆಟಿವ್ ಆಲೋಚನೆಗಳು, ನೆಗೆಟಿವ್ ಮಾತುಗಳನ್ನು ಆಡೋದಕ್ಕೆ ನಮ್ಮನ್ನು ಪ್ರೇರೇಪಿಸುತ್ತವೆ. ನಾವು ಪ್ರತಿಯೊಂದು ವಸ್ತುವನ್ನು, ವ್ಯಕ್ತಿಯನ್ನು ನೋಡುವ ದೃಷ್ಟಿಕೋನ ತುಂಬಾ ಮುಖ್ಯ ಆಗುತ್ತೆ. ಹಾಗಾಗಿ
ನೋಡುವ ದೃಷ್ಟಿಕೋನ ಬದಲಾಯಿಸಿಕೊಂಡ್ವಿ ಅಂದರೆ ನಾವು ಯಾವ ರೀತಿಯ ಮಾತುಗಳನ್ನು ಆಡ್ತೀವಿ ಅನ್ನೋದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ಪ್ರತಿಯೊಂದರಲ್ಲೂ ಒಳ್ಳೆಯದನ್ನೇ ಹುಡುಕೋಣ, ಪಾಸಿಟಿವ್ ಆದಂತಹ ದೃಷ್ಟಿಕೋನವನ್ನು ಹೊಂದೋಣ. ನೆಗೆಟಿವ್ ಮಾತುಗಳನ್ನು ಅಪ್ಪಿತಪ್ಪಿಯೂ ಮಾತನಾಡೋದೇ ಇಲ್ಲ ಅಂತ ನಿರ್ಧಾರ ಮಾಡಿ. ಇದು ನಮ್ಮ ಬದುಕನ್ನು ಎಷ್ಟು ಚೇಂಜ್ ಮಾಡುತ್ತೆ ಅಂದರೆ ಅದು ಹೇಳಲಿಕ್ಕೆ ಅಸಾಧ್ಯ. ಹಂಗಿ ನರಮನೆಗಿಂತ ಇಂಗಳದ ಗುಡಿಲೇಸು ಅಂತ ಶರಣರು ಹೇಳ್ತಾರೆ. ನೀವು ಮಾಡುವ ಸೇವೆಗೆ ಎಂದಿಗೂ ಅಹಂಕಾರದ ಅಂಗಿಯನ್ನು ಹಾಕಲೇಬೇಡಿ ಫ್ರೆಂಡ್ಸ್. ನೀವು ಮಾಡುವ ಪ್ರತಿ ಕೆಲಸವೂ ಒಂದು ಅವಕಾಶ, ಒಂದು ಸತ್ಕರ್ಮ. ಅದನ್ನು ಆಗಲೇ ಮರ್ತು ಬಿಡಿ. ಹಂಗಿಸಿ ಮಂಗನಾಗಬೇಡಿ. ಯಾವತ್ತಿಗೂ ಯಾರಿಗಾದರೂ ಏನಾದರೂ ಸಹಾಯವನ್ನು ಮಾಡಿದರೆ ಅದು ನಿಮಗೊಂದು ಅವಕಾಶ ಸಿಕ್ಕಿದೆ, ಅದನ್ನು ಬಳಸ್ಕೊಂಡ್ವಿ ಅಂತ ಅಂದ್ಕೊಡ್ರಿ. ಹೊರತಾಗಿ ನಾನು ಮಾಡದೆ, ನನ್ನಿಂದಲೇ ಆಯಿತು, ನಾನು ನಿನಗೆ ಹೀಗೆ ಮಾಡಿದೆ ಅಂತ ಯಾವತ್ತಿಗೂ ಮಾತನಾಡಿ ಅದರ ಬೆಲೆಯನ್ನು ಕಳೆದುಕೊಳ್ಳಲೇಬೇಡಿ. ಹಾಗಾಗಿ ನಾವು ಹಂಗಿನ ಒಂದು ಗುಣವನ್ನು ಇಟ್ಕೊಂಡ್ರೆ ಅದು ನಮ್ಮ ಅಹಂಕಾರವನ್ನು ಸಾವಿರ ಪಟ್ಟು ಬೆಳೆಸ್ತಾ ಹೋಗುತ್ತೆ. ಅಹಂ ಅನ್ನೋದು ವ್ಯಕ್ತಿಯನ್ನು ಯಾವತ್ತೂ ಮುಕ್ತಿ ಮಾರ್ಗದ ಕಡೆಗೆ ಕೊಂಡೊಯ್ಯೋದೇ ಇಲ್ಲ. ಹಾಗಾಗಿ ಅಹಂಕಾರ ಮತ್ತು ಹಂಗು ಇವೆರಡರಿಂದ ದೂರವಿರಲೇಬೇಕು ಅಂತಾದರೆ ನೀವು ಪ್ರತಿನಿತ್ಯ ಒಳ್ಳೆಯ ಕೆಲಸಗಳನ್ನೇ ಮಾಡ್ತೀನಿ, ಆ ಕೆಲಸಗಳನ್ನು ಮಾಡಿದ ನಂತರ ಅವತ್ತಿಗೆ ಆ ದಿನ ಮುಗಿದು ಹೋಯಿತು, ಆ ವ್ಯಕ್ತಿನೇ ಮುಗಿದು ಹೋಯ್ದ. ನಾಳೆಗೆ ಮತ್ತೆ ನಾವು ಹೊಸ ವ್ಯಕ್ತಿಯಾಗಿಯೇ ಜನ್ಮ ತಳಿತೀವಿ. ಯಾಕೆಂದರೆ ಧ್ಯಾನದ ಬಳಿಕ ಪ್ರತಿಯೊಬ್ಬರೂ ಹೊಸ ವ್ಯಕ್ತಿಯಾಗಿಯೇ ಎದ್ದೇಳ್ತಾರೆ ಫ್ರೆಂಡ್ಸ್. ಹಾಗಾಗಿ ನಾವು ಈ ಎಲ್ಲ ಗುಣಗಳನ್ನು ಕಳೆದುಕೊಳ್ಬೇಕು ಅಂದರೆ ತಪ್ಪದೆ ನಿತ್ಯ ಧ್ಯಾನವನ್ನು ಮಾಡಬೇಕು. ಅಹಂಕಾರವನ್ನು ಸಡಿಲವಾದ ಅಂಗಿಯ ಹಾಗೆ ಧರಿಸು ಅಂತ ಬುದ್ಧರು ಒಂದು ಕಡೆ ಹೇಳ್ತಾರೆ. ಅಂದರೆ ಆ ಅಂಗಿಯ ಒಳಗೂ ನೀನು ಕಾಣ್ತಾ ಇರಬೇಕು, ಹೊರತಾಗಿ ಅಂಗಿ ಯಾರಿಗೂ ಕಾಣಲೇಬಾರ್ದು. ಅಷ್ಟು ನೀನು ಎಲ್ಲವನ್ನ ತ್ಯಜಿಸಿ ಒಳ್ಳೆಯ ಗುಣವನ್ನು ಮಾತ್ರ ಧರಿಸುವ ಕಡೆಗೆ ಸಾಗು ಅಂತ ಬುದ್ಧರು ಹೇಳ್ತಾರೆ. ಎಂದಿಗೂ ಚಿಕ್ಕ ಸಹಾಯವಿರಲಿ, ದೊಡ್ಡದೇ ಇರಲಿ, ಯಾವತ್ತಿಗೂ ಅದನ್ನು ನಾನು ಮಾಡಿದೆ ಅನ್ನೋದನ್ನು ಮರೆತು ಬಿಡಬೇಕು ಫ್ರೆಂಡ್ಸ್. ಹಾಗಾಗಿ ಯಾರಿಗೂ ಏನನ್ನೂ ಮಾಡಿದ ಸಹಾಯವನ್ನು ಹಂಗಿಸಲೇಬೇಡಿ, ಅಪ್ಪಿತಪ್ಪಿಯೂ ಈ ಕೆಲಸವನ್ನು ಮಾಡಲೇಬೇಡಿ. ಬದುಕುವುದಕ್ಕಾಗಿ ತಿನ್ನುವುದಕ್ಕಾಗಿ ಬದುಕಬೇಡ ಅಂತ ಮಹಾವೀರರು ಹೇಳಿದ್ದಾರೆ. ಹಾಗಾದರೆ ಈ ಮಾತು ಎಷ್ಟೊಂದು ಅರ್ಥಪೂರ್ಣವಾಗಿದೆ ನೋಡಿ. ನಾವು ಜೀವಂತ ಇರಬೇಕಾಗಿ, ನಾವು ನಮ್ಮ ದಿನನಿತ್ಯ ಚಟುವಟಿಕೆಗಳನ್ನು ಮಾಡಲಿಕ್ಕಾಗಿ ನಮ್ಗೆ ಎಷ್ಟು ಶಕ್ತಿ ಬೇಕೋ ಅಷ್ಟು ಶಕ್ತಿಯನ್ನು ಪಡೆದುಕೊಳ್ಳಲಿಕ್ಕಾಗಿ ಆಹಾರವೇ ಹೊರತು ನಮ್ಮ ಇಡೀ ಜನ್ಮವೇ ನಮ್ಮ ಬದುಕೇ ಊಟ ಮಾಡೋದಕ್ಕಾಗಿ ಅಥವಾ ತಿನ್ನುವುದಕ್ಕಾಗಿ ಅಲ್ಲ. ಇನ್ನೊಂದು, ಏನನ್ನು ತಿನ್ನಬೇಕು ಗೊತ್ತೇ? ನಾವು ಮಾನವರು, ಸಸ್ಯಾಹಾರವೇ ಮಾನವಾಹಾರ. ಮಾಂಸಾಹಾರ ನಮಗಾಗಿ ಅಲ್ಲ, ಅದು ಕೆಲವು ಜಾತಿಯ ಪ್ರಾಣಿಗಳಿಗಾಗಿ. ಅವುಗಳ ಜೀವನ ಶೈಲಿ ಪರಮಾತ್ಮನಿಂದ ರೂಪಿತವಾಗಿರುವುದೇ ಹಾಗೆ. ಆದರೆ ನಾವೆಂದು ಮಾಂಸಾಹಾರವನ್ನು ತಿನ್ನಲಿಕ್ಕಾಗಿ ಹುಟ್ಟಿಲ್ಲ. ನಮ್ಮ ದೇಹ ರಚನೆ ಕೂಡ ಮಾಂಸಾಹಾರಕ್ಕಾಗಿ ಆಗಿಲ್ಲ. ದಯವಿಟ್ಟು ಎಂದಿಗೂ ಮಾಂಸಾಹಾರವನ್ನು ಸೇವಿಸಲೇಬೇಡಿ. ಒಂದು ಪ್ರಶ್ನೆಯನ್ನು ನಿಮಗೆ ನೀವೇ ರಿಯಲೈಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾರಾದರೂ ಮನೆಯಲ್ಲಿ ಸತ್ತರೆ, ಒಂದು ಪ್ರಾಣಿ, ಪಕ್ಷಿ, ಮನುಷ್ಯ, ನಾವೇನು ಮಾಡ್ತೀವಿ ಹೇಳಿ? ಅದನ್ನು ಸ್ಮಶಾನಕ್ಕೆ ಹೋಗಿ ಮಣ್ಣು ಮಾಡಿ ಬರ್ತೀವಿ ಅಲ್ವೇ? ಅದಕ್ಕೊಂದು ಸಂಸ್ಕಾರಪೂರ್ಣವಾದ ಅಂತ್ಯವನ್ನು ಕೊಡ್ತೀವಿ. ಸೊ ಡೆಡ್ ಬಾಡೀಸನ್ನು ಯಾವತ್ತೂ ನಾವು ಮಣ್ಣು ಮಾಡ್ತೀವಿ, ಬದಲಾಗಿ ಮನೆಯಲ್ಲಿ ಇಟ್ಕೊಳ್ಳಲ್ಲ. ಅಂದಮೇಲೆ ಡೆಡ್ ಆಗಿರುವಂತಹ ಒಂದು ಪ್ರಾಣಿಯ ಮಾಂಸವನ್ನು ನೀವು ನಿಮ್ಮ ದೇಹವೆಂಬ ದೇಗುಲಕ್ಕೆ ಹಾಕ್ತೀರಿ ಅಂತಂದರೆ ನಿಮ್ಮ ದೇಹವೇನು ಸ್ಮಶಾನವೇ? ನಿಮ್ಮ ಹೊಟ್ಟೆ ಸುಡುಗಾಡೆ? ಒಂದು ಬಾರಿ ಥಿಂಕ್ ಮಾಡಿ. ಯಾಕೆ ನೀವು ನಿಮ್ಮ ದೇಹಕ್ಕೆ ಸಾತ್ವಿಕ ಆಹಾರವನ್ನು ಕೊಡಬಾರ್ದು? ನೀವು ತಿನ್ನುವುದು ಕೇವಲ ದೇಹ ಪೋಷಣೆಗಾಗಿ ಅಲ್ಲ, ನಿಮ್ಮ ಮನಸ್ಸಿನ ಒಂದು ಬೆಳವಣಿಗೆಗಾಗಿ ಕೂಡ. ಜೈಸ ಅನ್ನು ವೈಸಾಮನ್ ಅಂತ ಒಂದು ಮಾತಿದೆ. ಹಾಗಾಗಿ ನಾವು ತಿನ್ನುವ ಆಹಾರ ಯಾವತ್ತೂ ನಮ್ಮ ಮನಸ್ಸನ್ನು, ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತೆ. ಮಾಂಸಾಹಾರವನ್ನು ತಿನ್ನೋದಾದರೆ ಒಂದು ಸಲ ಆಲೋಚನೆ ಮಾಡಿ, ನಿಮ್ಮನ್ನು ಯಾರಾದರೂ ಕತ್ತು ಹಿಸ್ಕೋಕ್ಕೆ ಬಂದರೆ, ನಿಮಗೆ ಯಾರಾದರೂ ಹಿಂಸೆ ಕೊಟ್ಟರೆ ನೀವು ಎಂಥ ಭಾವನೆಗಳನ್ನು ಹೊಂದುತ್ತೀರಿ? ಎಷ್ಟು ಫ್ರಸ್ಟ್ರೇಷನ್, ಹತಾಶೆ, ದುಃಖ, ನೋವು, ಕೋಪ ಇದೆಲ್ಲದನ್ನು ಅನುಭವಿಸ್ತೀರಲ್ವೇ?
ಆ ಪ್ರಾಣಿಗಳು ಕೂಡ ಅದೇ ಭಾವನೆಯನ್ನು ಅನುಭವಿಸ್ತಾ ಸತ್ತು ಹೋಗ್ತವೆ. ಆ ದೇಹವನ್ನು ಆಹಾರವಾಗಿ ಸೇವಿಸ್ತೀರಿ ಅಂದರೆ ಆ ದೇಹದ ಜೊತೆಗೆ ನಿಮಗೆ ಅವು ಅನುಭವಿಸಿದ ಭಾವನೆಗಳು ಕೂಡ ಟ್ರಾನ್ಸ್ಫರ್ ಆಗ್ತವೆ. ಅಂದಮೇಲೆ ನಿಮಗೆ ಒಳ್ಳೆಯ ಮನಸ್ಸು, ಒಳ್ಳೆಯ ವ್ಯಕ್ತಿತ್ವ ಹೇಗೆ ರೂಪುಗೊಳ್ಳಕ್ಕೆ ಸಾಧ್ಯ? ಹಾಗಾಗಿ ಬದುಕುವುದಕ್ಕಾಗಿ ಸಾತ್ವಿಕವಾದದ್ದನ್ನು ತಿನ್ನಿ, ಇನ್ನೇನನ್ನೋ ತಿನ್ನುವುದಕ್ಕಾಗಿ ಬದುಕನ್ನು ವ್ಯರ್ಥ ಮಾಡಬೇಡಿ ಫ್ರೆಂಡ್ಸ್. ದಯವಿಟ್ಟು ಸಸ್ಯಾಹಾರವೇ ಮಾನವಾಹಾರ ಅನ್ನೋದನ್ನು ಪಾಲಿಸಿ. ಮಾಂಸಾಹಾರವನ್ನೆಂದೂ ಸೇವಿಸಬೇಡಿ. ನಮ್ಮಂತೆಯೇ ಪ್ರಾಣಿಗಳಿಗೂ ಕೂಡ ಬದುಕುವ ಅವಕಾಶವನ್ನು ಕೊಡಬೇಕು. ನಾವು ಬದುಕೋಣ. ನಮ್ಮ ಪರಿಸರವನ್ನು ಕಾಪಾಡ್ತಿರ್ತಕ್ಕಂಥ, ಈ ಪರಿಸರವನ್ನು ಸಮತೋಲನದಲ್ಲಿ ಬ್ಯಾಲೆನ್ಸಲ್ಲಿ ಇಡ್ತಿರ್ತಕ್ಕಂಥ ಪ್ರಾಣಿಗಳನ್ನು ಬದುಕೋದಕ್ಕೆ ಬಿಡೋಣ. ಇನ್ನು 5ನೇದು, ಕೋಪ ತನ್ನ ಶತ್ರು, ಸಹನೆ ಪರರ ಶತ್ರು ಅಂತ ಒಂದು ಮಾತಿದೆ. ಎಂದಿಗೂ ಕೋಪದ ದಾಸನಾಗಲೇಬೇಡಿ. ಕೋಪವನ್ನೆಂದು ನೀವು ಸಮರ್ಥಿಸಿಕೊಳ್ಳಲೇಬೇಡಿ. ಯಾಕೆಂದರೆ ಕೋಪ ಹೇಗಂದರೆ, ನನ್ನ ಮನೆಯಲ್ಲಿ ಕೂತು ನಾನೇ ಬೆಂಕಿ ಹಚ್ಚಿಕೊಂಡ್ರೆ ಮೊದಲು ಸುಡೋದೇ ನಾನು, ನಂತರದಲ್ಲಿ ಪಕ್ಕದ ಮನೆಯವರು. ಇನ್ಯಾರದ್ದೋ ಮೇಲೆ ಕೋಪ ಮಾಡಿಕೊಂಡ್ರೆ ಸುಟ್ಟು ಹೋಗೋದು ಮೊದಲು ನೀವೇ ಅಲ್ವೇ? ಇದರಿಂದ ಏನು ಸಾಧನೆ ಆಗುತ್ತೆ? ನಿಮ್ಮ ದೇಹ, ನಿಮ್ಮ ಆರೋಗ್ಯ, ನಿಮ್ಮ ಮನಸ್ಸು ಎಲ್ಲವೂ ಹಾಳಾಗುತ್ತೆ. ಒಂದು ಬಾರಿ ನೀವು ಕೋಪಗೊಂಡ್ರೆ, ಒಂದು ಬಾರಿ ನಿಮ್ಮ ದೇಹದಲ್ಲಿ ಸ್ಟ್ರೆಸ್ ಹಾರ್ಮೋನ್ಸ್ ಬಿಡುಗಡೆ ಆದರೆ 72 ಗಂಟೆಗಳ ಕಾಲ ನಿಮ್ಮ ದೇಹವನ್ನು ತುಂಬಾ ಹಾನಿಕಾರಕ ಕೆಮಿಕಲ್ಸ್ಗಳಿಂದ ಆ ಸ್ಟ್ರೆಸ್ ಹಾರ್ಮೋನ್ಸ್ ಆಳ್ವಿಕೆ ಮಾಡುತ್ತೆ. ಹಾಗಾಗಿ ಕೋಪ ನಿಮ್ಮ ಶತ್ರುವೇ ಸರಿ. ಅದೇ ಸಹನೆ ನಿಮ್ಮನ್ಯಾರೂ ಸೋಲಿಸಲಿಕ್ಕೆ ಸಾಧ್ಯವೇ ಆಗದಂತಹ ಪಾಶುಪತಾಸ್ತ್ರ. ಸಹನೆಯನ್ನು ನೀವು ರೂಢಿಸಿಕೊಂಡ್ರೆ, ಮೈಗೂಡಿಸಿಕೊಂಡ್ರೆ ಅದು ಪರರಿಗೆ ಶತ್ರುವೇ ಸರಿ. ಹಾಗಾಗಿ ನಾನು ಕೋಪವನ್ನು ಬಿಡುತ್ತೇನೆ ಅಂತ ನಿರ್ಧಾರ ಮಾಡಿ. ಒಂದೇ ದಿನಕ್ಕೆ ಕೋಪ ಬಿಡುವುದು ಸುಲಭವಲ್ಲ, ನನಗೆ ಗೊತ್ತು. ಧ್ಯಾನ ಮಾಡಿ, ಪ್ರತಿನಿತ್ಯ ಧ್ಯಾನ ಮಾಡಿ. ಯಾರೇ ನಿಮ್ಮ ಕತ್ತಿನ ಮೇಲೆ ಕೊಡುಗೋಲು ತಂದಿಟ್ಟರು ನಿಮ್ಗೆ ಕೋಪ ಬರಲ್ಲ. ಯಾಕೆಂದರೆ ನಿಮ್ಮ ಮನಸ್ಸನ್ನು ಅಷ್ಟು ಮಟ್ಟಿಗೆ ಧ್ಯಾನ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ಎಷ್ಟೋ ಬಾರಿ ಬುದ್ಧನು ಎಲ್ಲರನ್ನ ಸನ್ಯಾಸಿಯನ್ನಾಗಿ ಮಾಡ್ತಾ ಇದ್ದಾನೆ ಅಂತ ತುಂಬ ಜನ ಕೊಂದೇ ಬಿಡಬೇಕು ಬುದ್ಧನನ್ನು ಅಂತ ಕತ್ತಿಯನ್ನು ಹಿರಿದೇ ಹೋಗೋರಂತೆ. ಆಗ ಆ ಕತ್ತಿಯನ್ನು, ಬುದ್ಧನನ್ನು ನೋಡಿದ ಒಂದೇ ಸೆಕೆಂಡ್ಗೆ ಕತ್ತಿಯನ್ನು ಕೈ ಕೆಳಗೆ ಬಿಟ್ಬಿಡ್ತಿದ್ರಂತೆ. ಯಾಕಂದರೆ ಬುದ್ಧನಂಥ ಮಹಾಧ್ಯಾನಿ ಯಾರಿದ್ದಾರೆ, ಬುದ್ಧನ ಕಂಪನಗಳು ಹೇಗಿರಬೇಕು, ಎಂತಹ ವ್ಯಕ್ತಿಯನ್ನು ಕೂಡ ಅವು ಬದಲಾಯಿಸಿ ಬಿಡ್ತಿದ್ವು. ಹಾಗಾಗಿ ನೀವು ನಿತ್ಯ ಧ್ಯಾನ ಮಾಡಿದರೆ ನೀವು ಕೋಪಗೊಳ್ಳೋದಿಲ್ಲ. ನಿಮ್ಮ ಮೇಲೆ ಕೋಪಗೊಳ್ಳುವ ವ್ಯಕ್ತಿ ಕೂಡ ಸಂಪೂರ್ಣ ಬದಲಾಗಿ ಹೋಗ್ತಾನೆ. ಇದು ಎಷ್ಟು ಸಾವಿರ ಜನರ ಅನುಭವ ಕೂಡ. ಕೋಪವನ್ನು ಗೆದ್ದವ ಜಗತ್ತನ್ನೇ ಗೆದ್ದಂತೆ. ಕೋಪವನ್ನು ಗೆದ್ದವನಂತಹ ದಿಗ್ವಿಜಯಿ ಈ ಜಗತ್ತಲ್ಲಿಲ್ಲ. ಹಾಗಾಗಿ ಕೋಪ ತನ್ನ ಶತ್ರು, ಸಹನೆ ಪರರ ಶತ್ರು. ಈ 5 ವಾಕ್ಯಗಳನ್ನು ಬೀಜ ವಾಕ್ಯಗಳಾಗಿ, ಬೀಜ ಮಂತ್ರಗಳಾಗಿ ಪ್ರತಿನಿತ್ಯ ಪಾಲನೆ ಮಾಡಿ ನೋಡಿ. ಜೀವನ ಎಷ್ಟು ಸುಂದರ, ಬದುಕು ಎಷ್ಟು ಸುಂದರ, ಎಷ್ಟು ಸುಂದರ ಅವಕಾಶಗಳು ಎಲ್ಲರೊಡನೆ ಸಾಮರಸ್ಯದಿಂದ ಬದುಕಲು ನಮಗೆ ಸಿಗುತ್ತವೆ ಅನ್ನುವಂತಹ ಸತ್ಯ ನಮಗರಿವಾಗುತ್ತೆ. ಹಾಗಾಗಿ ಸುಳ್ಳು ಭರವಸೆಗಳನ್ನು ಯಾರಿಗೂ ಎಂದಿಗೂ ನೀಡಬೇಡಿ. ನೆಗೆಟಿವ್ ಮಾತುಗಳನ್ನು ಅಪ್ಪಿತಪ್ಪಿಯೂ ಮಾತನಾಡಬೇಡಿ. ಹಂಗಿನ ಒಂದು ಗುಣವನ್ನು ಎಂದಿಗೂ ಹೊಂದಬೇಡಿ. ತಿನ್ನೋದೇ ಆದರೆ ಸಸ್ಯಾಹಾರವನ್ನೇ ಮಾತ್ರ ತಿನ್ನಿ, ಸತ್ತರೂ ಪರವಾಗಿಲ್ಲ, ಮಾಂಸಾಹಾರವನ್ನು ಮುಟ್ಟೋದಿಲ್ಲ ಅಂತ ನಿಮ್ಮಷ್ಟಕ್ಕೆ ನೀವೇ ನಿರ್ಧಾರ ಮಾಡಿಕೊಳ್ಳಿ. ಕೋಪವನ್ನು ಎಂದಿಗೂ ನಾನು ಕೋಪದ ದಾಸನಾಗಿ ಇರೋದಿಲ್ಲ, ನಾನು ಕೋಪವನ್ನು ಗೆಲ್ತೇನೆ ಅಂತ ನಿರ್ಧಾರ ಮಾಡಿ. ಈ 5 ನಿರ್ಧಾರಗಳು ಎಂತಹದೇ ವ್ಯಕ್ತಿಯ ಬದುಕನ್ನು ಬದಲಾಯಿಸಬಲ್ಲವು. ಫ್ರೆಂಡ್ಸ್, ಇವತ್ತಿನ ಈ ನನ್ನ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ನನ್ನ ಚಾನಲ್ ಧ್ಯಾನಾಮೃತವನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಶುಭ ದಿನ. ಸದಾಕಾಲ ಹೊಸ ಮನುಷ್ಯರಾಗ್ತಾ ಹೋಗೋಣ, ಪ್ರತಿನಿತ್ಯ ಬೆಳೀತಾ ಹೋಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.